ಮಂಗಳೂರಿನ ಪಣಂಬೂರಿನಲ್ಲಿರುವ ಕೆಐಒಸಿಎಲ್ ಲಿಮಿಟೆಡ್ ಕಂಪನಿಯ ಪೆಲೆಟ್ ಪ್ಲಾಂಟ್ ಘಟಕದಲ್ಲಿ ಕೋವಿಡ್-19 ವ್ಯಾಕ್ಸಿನೇಷನ್ ಕ್ಯಾಂಪೇನ್ ಅನ್ನು ನಡೆಸಲಾಗಿತ್ತು. ಏಪ್ರಿಲ್ 6ರಿಂದ ಏಪ್ರಿಲ್ 8ರವರೆಗೆ ಬೆಳಿಗ್ಗೆ 9:30 ರಿಂದ ಸಂಜೆ 4ರವರೆಗೆ ಆಯೋಜಿಸಲಾಗಿತ್ತು. ಕೆಐಒಸಿಎಲ್ ಲಿಮಿಟೆಡ್ನಲ್ಲಿ ಕೆಲಸ ಮಾಡ್ತಾ ಇರುವ 45 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಉದ್ಯೋಗಿಗಳು ಮತ್ತು ಗುತ್ತಿಗೆ ಕಾರ್ಮಿಕರಿಗೆ ಜಿಲ್ಲಾ ಆರೋಗ್ಯ ಪ್ರಾಧಿಕಾರ ಮತ್ತು ಪ್ರಾಥಮಿಕ ನಗರ ಆರೋಗ್ಯ ಕೇಂದ್ರದ ಕೂಳೂರು ಕುಂಜತ್ತಬೈಲ್ ಇವರ ಸಹಾಯ ಮತ್ತು ಸಹಕಾರದೊಂದಿಗೆ ಆಯೋಜಿಸಲಾಗಿದೆ. ಇದನ್ನು ಕೋವಿಡ್-19 ಅನ್ನು ತಡೆಗಟ್ಟುವ ಆರೋಗ್ಯ ನಿಯಮಗಳ ಅನುಸಾರವಾಗಿ ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಆಯೋಜಿಸಲಾಗಿದೆ. ಕೋವಿಡ್-19 ವ್ಯಾಕ್ಸಿನೇಷನ್ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವು ನಿಗದಿಯಂತೆ ಬೆಳಗ್ಗೆ 9:30ಕ್ಕೆ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಂಗಳೂರು ತಾಲೂಕು ಆರೋಗ್ಯಾಧಿಕಾರಿ ಡಾ ಸುಜಯ್ ಭಂಡಾರಿ ಭಾಗವಹಿಸಿ ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಕೋವಿಡ್ ಲಸಿಕೆ ಪಡೆಯುವ ಮಹತ್ವವನ್ನು ತಿಳಿಸಿದರು. ಆದಾಗ್ಯೂ ತಡೆಗಟ್ಟುವ ಆರೋಗ್ಯ ಕ್ರಮಗಳನ್ನು ನಿರಂತರವಾಗಿ ಪಾಲಿಸುವಂತೆ ಸಲಹೆ ನೀಡಿದರು. ಕೋವಿಡ್ ಪ್ರೋಟೋಕಾಲ್ಗಳನ್ನು ಕಟ್ಟುನಿಟ್ಟಾಗಿ ಮತ್ತು ತಪ್ಪದೆ ಪಾಲಿಸಬೇಕಾಗಿ ಹೇಳಿದರು. ನವೆಂಬರ್ ತಿಂಗಳಿಂದ ಪ್ರಕರಣಗಳು ಕಡಿಮೆ ಆಗ್ತಾ ಬರುವಾಗ ಎಲ್ಲರೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ರು. ಆದರೂ ಕೂಡ ನಾವು ಏನು ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಏನು ಹೇಳ್ತೇವೆ, ಮಾಸ್ಕ್ ಹಾಕುವಂಥದ್ದು, ಸ್ಯಾನಿಟೈಸರ್ ಹಾಕುವಂಥದ್ದು, ಪದೇ ಪದೇ ಕೈ ತೊಳೆಯುವಂಥದ್ದು, ಇದನ್ನು ಮುಂದುವರಿಸಬೇಕು ಅಂತ ಹೇಳಿದರೂ ಕೂಡ ಪ್ರಕರಣಗಳು ಕಡಿಮೆ ಇದೆ ಅನ್ನುವ ಮನೋಭಾವನೆಯಿಂದ ಎಲ್ಲ ಕಡೆ ಸ್ವಲ್ಪ ಇದರಲ್ಲಿ ಪಾಲನೆ ಮಾಡದಿರುವಂಥದ್ದನ್ನು ನಾವು ಕಂಡು ಬರ್ತಾ ಇದ್ದೇವೆ. ಸೊ ಈಗ ಏನಾಗಿದೆ, ಪ್ರಕರಣಗಳು ಅಲ್ಲಲ್ಲಿ ಜಾಸ್ತಿ ಆಗ್ತಾ ಇದೆ. ಈಗ ದಿನಕ್ಕೆ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಸೊ ಈಗ ನಮಗೆ ಇದರಲ್ಲಿ ನಾವು ನಿಯಂತ್ರಣ ಪಡಿಬೇಕಾದ್ರೆ ಒಂದು ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರನ್ನು ಪಾಲನೆ ಮಾಡುವಂಥದ್ದು, ಜೊತೆಗೆ ಲಸಿಕೆಯನ್ನು ಪಡೆಯುವಂಥದ್ದು. ಸೊ ಲಸಿಕೆ ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಫಸ್ಟ್ ಹೆಲ್ತ್ ಕೇರ್ ವರ್ಕರ್ ಆಯಿತು, ಆಮೇಲೆ ಫ್ರಂಟ್ಲೈನ್ ವರ್ಕರ್ ಆಯಿತು, ಆಮೇಲೆ 60 ವರ್ಷ ಮೇಲ್ಪಟ್ಟವರಾಯಿತು, 45 ವರ್ಷ ಮೇಲ್ಪಟ್ಟವರು ಕೋಮಾರ್ಬಿಡಿಟಿ ಆಯಿತು. ಈಗ 45 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೂಡ ಲಸಿಕೆ ನೀಡುವಂಥ ಅಭಿಯಾನ. ಕೆಐಒಸಿಎಲ್ ಲಿಮಿಟೆಡ್ ಜನರಲ್ ಮ್ಯಾನೇಜರ್ ಎವಿಎಸ್ ಭಟ್ ಅವರು ಮಾತನಾಡ್ತಾ ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವಲ್ಲಿ ಮಂಗಳೂರಿನ ಪ್ರಾಥಮಿಕ ನಗರ ಆರೋಗ್ಯ ಕೇಂದ್ರದ ಕಾಳಜಿ ಮತ್ತು ಶ್ರಮವನ್ನು ಶ್ಲಾಘಿಸಿದರು ಮತ್ತು ಮುಂಬರುವ ದಿನಗಳಲ್ಲಿ ಅಗತ್ಯವಾದ ವೈದ್ಯಕೀಯ ಸಹಾಯ ಮತ್ತು ಸಹಕಾರವನ್ನು ಅವರು ನೀಡಬೇಕಾಗಿ ಕೇಳಿಕೊಂಡರು. Once again, in the month of February, we are almost thinking that the pandemic is almost going to wane out and we are going back to normal. But the problem is, March we had a real bad month for us, especially this 2021 March. The pandemic has come back as a second wave and it is going uncontrollable. And already fortunately by this time we have the vaccine and the government is encouraging us to take the vaccine and they are already doing it in a systematic way. Earlier they started for the healthcare workers and other associated COVID associated personalities. Then they started for about 60-year personalities and citizens with the comorbidity 45 years. Now they removed that comorbidity clause and all persons above 45 can take the vaccination. ಈ ಸಂದರ್ಭದಲ್ಲಿ ಜನರಲ್ ಮ್ಯಾನೇಜರ್ ದಾಸಪ್ಪ ಶೆಟ್ಟಿ, ಸೀನಿಯರ್ ಮ್ಯಾನೇಜರ್ ಎಸ್ ಮುರುಗೇಶ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಪಣಂಬೂರು.